ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಬಾರಿ ಸಂಕ್ರಾಂತಿಗಾದರೂ ಒಂದಷ್ಟು ಸಂಕ್ರಮಣಗಳಾಗುತ್ತೆ ಅಂತ ನಾವು ಸೆಪ್ಟೆಂಬರ್ ಕ್ರಾಂತಿಯಿಂದನೂ ಕಾಯ್ತಾನೆ ಇದ್ದೀವಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲ ಮುಗಿದೋಯ್ತು. ಜನವರಿ ಕೂಡ ಬಂತು, ಅದರಲ್ಲೂ 15 ದಿನ ಕಳೆದೋಯ್ತು. ಆದರೆ ಈ ಸಂಕ್ರಾಂತಿಗೂ ಯಾವುದೇ ಕ್ರಾಂತಿ ಇಲ್ಲ. ಯಾಕೆ ಅಂತಂದರೆ ನಿನ್ನೆ ರಾಹುಲ್ ಗಾಂಧಿಯವರು ಮೈಸೂರಿಗೆ ಬಂದಂತಹ ಸಂದರ್ಭದಲ್ಲಿ 3 ನಿಮಿಷ ಉಭಯ ನಾಯಕರ ಜೊತೆ ಮಾತನಾಡಿದ್ರೂ ಕೂಡ ಅದು ಸದ್ಯಕ್ಕೆ ಇಲ್ಲ. ದೆಹಲಿಗೆ ಕರೆಸ್ಕೊಳ್ತೀವಿ, ತಿಂಗಳಾಂತ್ಯಕ್ಕೆ ದೆಹಲಿಗೆ ಕರೆಸ್ಕೊಳ್ತೀವಿ, ಅಲ್ಲಿ ಮಾತುಕತೆ ಆಡ್ತೀವಿ ಅನ್ನೋ ಸೂಚನೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟು ಹೊರಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಕ್ರಾಂತಿಗಿಲ್ಲ ಯಾವುದೇ ಕ್ರಾಂತಿ. ಯಾಕೆಂದರೆ ಜನವರಿ ಅಂತ್ಯಕ್ಕೆ ದೆಹಲಿ ಯಾತ್ರೆಯ ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ. ಸಂಕ್ರಾಂತಿ ನಂತರದ ಕ್ರಾಂತಿ ಲೆಕ್ಕಾಚಾರದಲ್ಲಿ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಜನವರಿ ಕೊನೆ ವಾರದವರೆಗೆ ಪವರ್ ಫೈಟ್ಗೆ ಯಾವುದೇ ಕ್ಲಾರಿಟಿ ಇಲ್ಲ. ಪವರ್ ಶೇರಿಂಗ್ ವಿಚಾರದಲ್ಲಿ ರಾಜ್ಯ ನಾಯಕರಲ್ಲಿ ಆತುರ ಇದ್ದರೂ ಹೈಕಮಾಂಡ್ಗೆ ಯಾವುದೇ ಆತುರ ಇಲ್ಲ. ಆದರೆ ಹೈಕಮಾಂಡ್ ನಾಯಕರಲ್ಲಿ ಬಹಳ ಕೂಲಾಗಿ ನಿಧಾನಗತಿಯಲ್ಲಿ ಈ ಕೆಲಸವನ್ನು ಮಾಡಿ ಮುಗಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ನಿನ್ನೆ ತಮಿಳುನಾಡಿಗೆ ಹೋಗಬೇಕಾದ್ರೆ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬಂದು ಇಳಿತಾರೆ. ಮೈಸೂರಿಗೆ ಬಂದು ಇಳಿದಾಗ CM DCM ಇಬ್ಬರು ಕೂಡ ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಒಂದು 15 ನಿಮಿಷ ಏನೋ ಇದ್ದರು. 15 ನಿಮಿಷನೂ ಇಲ್ಲ, ಇನ್ನೂ ಕಡಿಮೆ ನನ್ನ ಪ್ರಕಾರ. ಅದರಲ್ಲಿ ನೋಡಿ, ಅವ್ರನ್ನ ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಒಂದು ಸರ್ತಿ ಸಿದ್ದರಾಮಯ್ಯನವ್ರನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಗುಪ್ತಾಗಿ ಮಾತಾಡ್ತಾರೆ. ಅದಾದಮೇಲೆ DK ಶಿವಕುಮಾರ್ನ ಕರ್ಕೊಂಡೋಗಿ ಗುಪ್ತಾಗಿ ಮಾತಾಡ್ತಾರೆ. ಒಂದು 2 ನಿಮಿಷ ಮಾತಾಡಿರ್ಬೋದು ಏನಪ್ಪ ಇಬ್ಬರ ಹತ್ರನೂ ಕೂಡ. ಆದರೆ 3 ಮಿನಿಟ್ಸ್. ಆ 3 ನಿಮಿಷದಲ್ಲಿ ಆಗಬೇಕಾಗಿರೋ ದೊಡ್ಡ ಒಂದು ರಾಜಕೀಯ ಬದಲಾವಣೆಯ ನಿರ್ಧಾರ ತಗೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಹಾಗಾಗಿ ನಿಮ್ಮನ್ನು ಈ ತಿಂಗಳಂತ್ಯಕ್ಕೆ ದೆಹಲಿ ಕರಿತೀವಪ್ಪ, ಕರೆದು ಅಲ್ಲಿ ಮಾತಾಡೋಣ, ಆಯಿತು ಅದೇನಿದೆ ಬಗೆಹರಿಸೋಣ ಬಿಡಿ ಅಂತ ಒಂದು ಭರವಸೆಯನ್ನು ಇಬ್ಬರಿಗೂ ಕೂಡ ಕೊಟ್ಟು ಹೊರಟಿದ್ದಾರೆ ರಾಹುಲ್ ಗಾಂಧಿ. ಹಾಗಾಗಿ ನಿನ್ನೆ ನಾವು ಹೇಳ್ತಾ ಇದ್ವಿ, ಏರ್ಪೋರ್ಟಿಂದ ಹೊರಗೆ ಬರಬೇಕಾದ್ರೆ ಯಾರ ಮುಖದಲ್ಲಿ ಮಂದಹಾಸ ಇರುತ್ತೆ ಅಂತಂದರೆ ಅಫ್ಕೋರ್ಸ್ DK ಶಿವಕುಮಾರ್ ಪಾಸಿಟಿವ್ ವೈಬ್ಸನ್ನು ತೋರಿಸಿದ್ದಾರೆ. ಬೇಡಿಕೆ, ಪ್ರತ್ಯೇಕ ಬೇಡಿಕೆಗಳು ಇಬ್ಬರದ್ದು ಆಗಿತ್ತು. ಯಾರ ಬೇಡಿಕೆಗೆ ಅಸ್ತು ಅನ್ನುವಂತಹ ಗೋಜಿಗೆ ಆ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಮುಂದಾಗಲಿಲ್ಲ. ಬಟ್ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ದಿಲ್ಲಿ ಕರೆಸ್ಕೊಳ್ತೀವಿ, ಶೀಘ್ರ ಕರೆಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸಮಯ ಸಂದರ್ಭ ಹೇಗೆ ಅನ್ನೋದರ ಕ್ಲಾರಿಟಿ ಇಲ್ಲ ನಮ್ಮ ಹತ್ರ. ಪವರ್ ಫೈಟ್ಗೆ ಜನವರಿಯಲ್ಲಿ ಕ್ಲಾರಿಟಿ ಸಿಗೋದು ಬಹುತೇಕ ಡೌಟು. ಮುಂದಕ್ಕೆ ಹೋಗ್ತಾ ಇದೆ. ಜನವರಿ ಅಂತ್ಯಕ್ಕೆ ದೆಹಲಿ ಯಾತ್ರೆಯಲ್ಲಿ ಕ್ಲಾರಿಟಿ ಸಿಗೋ ಸಾಧ್ಯತೆ ಇದೆ. ಕರೆದು ಮಾತನಾಡುವ ಭರವಸೆಯನ್ನು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ. ಯಾವಾಗ ಏನು ಮತ್ತು ಕರೆದು ಮಾತಾಡಿದ ತಕ್ಷಣ ಸಾಲ್ವ್ ಆಗೋ ವಿಚಾರನ ಇದು. ಯಾರನ್ನು ಹೇಗೆ ಅಕೊಮೊಡೇಟ್ ಮಾಡ್ತಾರೆ, ಯಾರನ್ನು ಹೇಗೆ ಮನವೊಲಿಸ್ತಾರೆ, ಇದು ತುಂಬ ಕ್ರೂಷಿಯಲ್ ಆಗುತ್ತೆ. ಮತ್ತು ನಾವು ನಿನ್ನೆನೇ ಪ್ರೆಡಿಕ್ಟ್ ಮಾಡಿದ್ವಿ ಏನಂತ, ರಾಜ್ಯಕ್ಕೆ ಬಂದಂತಹ ಟೈಮ್ನಲ್ಲಿ ಯೂಶಲಿ ಯಾವುದೇ ಡಿಸಿಷನ್ಸನ್ನು ತಗೊಳ್ಳಲ್ಲ. ಏನಿದ್ರು ದಿಲ್ಲಿ ಒಂದು ಅಡ್ವಾಂಟೇಜು ರಾಷ್ಟ್ರೀಯ ನಾಯಕರಿಗೆ. ಅಲ್ಲಿ ಕೂತು ಮಾತಾಡೋದಕ್ಕೆ, ಚಲಾಯಿಸೋದಕ್ಕೆ ಅವ್ರ ಹತ್ರ ಒಂದು ಧೈರ್ಯ ಇರುತ್ತೆ. ಇಲ್ಲಿ ಬಂದು ಪರಿಸ್ಥಿತಿಯನ್ನು ಕೈ ಚೆಲ್ಕೊಳ್ಳೋಕ್ಕೆ, ಕೈಯಾರೆ ಹಾಳು ಮಾಡ್ಕೊಳ್ಳೋಕ್ಕೆ ಕಾಂಗ್ರೆಸ್ ಇತಿಹಾಸದಿಂದ ಪಾಠ ಕಲ್ತಿದೆ. ಸೊ 3 ನಿಮಿಷ ಇಬ್ಬರ ಹತ್ರನೂ ಮಾತಾಡಿದ್ರು. ಬಟ್ ನಮಗೆ ಇನ್ನೂ ಕೂಡ ಇದು, ನಾವು ಯಾಕೆ ನ್ಯೂಸನ್ನು ಕ್ಯಾರಿ ಮಾಡ್ತಿದ್ದೀವಿ ಅಂದರೆ, ಪ್ರತ್ಯೇಕ ಮಾತುಕತೆಗಳು 3 ನಿಮಿಷ ಪ್ರತ್ಯೇಕ ಏನೂ ಇರಲಿಲ್ಲ. ಪ್ರಾಬ್ಲಮ್ ಬಂದಿದ್ದಿದ್ರೆ ಈಗ ಚುನಾವಣೆಗೆ ಮುಂಚೆ ಎಲ್ಲ ರಾಹುಲ್ ಗಾಂಧಿ ಏನು ಮಾಡ್ತಾಯಿದ್ರು, ಬರ್ತಾಯಿದ್ರು, ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ನ ಅಕ್ಕಪಕ್ಕ ಇರಿಸ್ಕೊಳ್ತಾ ಇದ್ರು, ಇಬ್ಬರ ಕೈನೂ ಮೇಲೆ ಎತ್ಬಿಡ್ತಾಯಿದ್ರು, ಎಲ್ಲ ಸರಿ ಇದೆ ನಮ್ಮಲ್ಲಿ, ಆಲ್ ವೆಲ್ ಅಂತ. ಬಟ್ ಅಲ್ಲಿ ಇಲ್ಲ, ಹಂಗಿಲ್ಲ ಪರಿಸ್ಥಿತಿ.